ಇನ್ನು ಪಹಲ್ಗಾಂವ್ ದಾಳಿ ಬಗ್ಗೆ ವಿವರವನ್ನು ಕೊಡಬೇಕು ಅಂತ ಹೇಳಿ ಈಗ ಖರ್ಗೆ ಅವರು ಆಗ್ರಹಿಸಿದ್ದಾರೆ. ಮೋದಿ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ಕಿಡಿಕಾರಿದ್ದಾರೆ. ನಮ್ಮ ದೇಶ ಮುಖ್ಯ, ಮೊದಲು ರಕ್ಷಣೆ ಕೊಡಿ, ಪ್ರಧಾನಿ ಮೋದಿಗೆ ಎಸಿಸಿ ಅಧ್ಯಕ್ಷರು ಆಗ್ರಹಪಡಿಸಿದ್ದಾರೆ. ಹೇಗೆ ಅವರು ದಾಳಿ ಮಾಡಿದ್ರು, ಹೇಗೆ ಅಲ್ಲಿ ಟೆರರಿಸ್ಟ್ ಬಂದು 26 ಮಂದಿಗೆ ಕೊಲೆ ಮಾಡಿದ್ರು, ಇದನ್ನು ನಮಗೆ ವಿವರಗಳನ್ನು ತಿಳಿಸಿ. ಅದಕ್ಕಾಗಿ ನಾನು ಪತ್ರ ಬರೆದಿದ್ದೆ. ಬೆಂಗಳೂರಿಗೆ ಬಂದಾಗ ನಾನು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅವಾಗ ಕೇಳಿದ್ದೆ, ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕು, ಅದರಲ್ಲಿ ಬರಬೇಕು, ಪ್ರಧಾನಮಂತ್ರಿಗಳು ಬಂದು ವಿವರಗಳನ್ನು ತಿಳಿಸಬೇಕು ಅಂತ ಹೇಳಿದ್ದೇವೆ. ಆದರೆ ನಾವೆಲ್ಲರೂ ಗಡಿಬಿಡಿ ಮಾಡಿಕೊಂಡು ದಿಲ್ಲಿಗೆ ಹೋಗಿ ಅಲ್ಲಿ ಎಲ್ಲ ಪಾರ್ಟಿ ಅವರು ಸೇರಿದ್ದೇವೆ. ಆದರೆ ಮೋದಿಜಿ ಅವರೇ ಇಲ್ಲ ಅಲ್ಲಿ. ನಾವೆಲ್ಲ ಹೋದೇವೆ, ಬರೇ ಅಲ್ಲಿ ರಕ್ಷಣಾ ಮಂತ್ರಿ ಮತ್ತು ಗೃಹ ಸಚಿವರು. ಪ್ರಧಾನಮಂತ್ರಿಗಳು ಅಲ್ಲಿ ಬಿಹಾರ್ನಲ್ಲಿ ಭಾಷಣ ಮಾಡ್ತಾ ಇದ್ರು, ಅರ್ಧ ಇಂಗ್ಲಿಷ್ನಲ್ಲಿ ಅರ್ಧ ಹಿಂದಿಯಲ್ಲಿ ಮಾಡ್ತಾ ಇದ್ರು. ಜನ ಕೇಳ್ದ, ಅವ್ರಿಗೆ ಇಂಗ್ಲಿಷ್ ಯಾಕೆ ಮಾಡ್ತಾ ಇದ್ದೀರಿ ಫಸ್ಟ್ ಟೈಮ್ ನೀವು ಇದು ಅಂತ. ಅವ್ರೇನು ಹೇಳಿದ್ರು, ಇಡೀ ಇಂಟರ್ನ್ಯಾಷನಲ್ನಲ್ಲಿ ಈ ಮೆಸೇಜ್ ಹೋಗ್ಲಿ, ಮೋದಿ ಗಟ್ಟಿಯಾಗಿದ್ದಾನೆ, ಮೋದಿ ಎಲ್ಲಕ್ಕೂ ತಯಾರಾಗಿದ್ದಾನೆ ಅಂತ ಹೇಳಕ್ಕೆ ನಾನು ಇಂಗ್ಲಿಷ್ನಾಗ ಭಾಷಣ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಮಾರಾಯ, ನೀನು ಇಂಗ್ಲಿಷ್ ತೊಗೊಂಡು ನಾವೇನು ಮಾಡಬೇಕಾಗದ? ನಮಗೆ ಬೇಕಾಗಿದ್ದು, ನಮ್ಮ ದೇಶಕ್ಕೆ ಬೇಕಾಗಿದ್ದು ರಕ್ಷಣೆ, ನಮ್ಮ ಜನರಿಗೆ ಬೇಕಾಗಿದ್ದು ರಕ್ಷಣೆ, ನಮ್ಮ ಜೀವ ಉಳಿಸಿ. ನಿನ್ನ ಕೈಯಲ್ಲಿ ಅಧಿಕಾರ ಕೊಟ್ಟಿದ್ದಾರೆ, ಜನ ತಪ್ಪಿ ಕೊಟ್ಟಿದ್ದಾರೆ, ಅದು ಇವತ್ತು ಭೋಗಿಸ್ತಾ ಇದ್ದಾರೆ.